ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 9 ಮಂತ್ ಪ್ರೆಗ್ನೆನ್ಸಿ ಡೈಲಿ ರೊಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬೆಳಗ್ಗೆ 7 o'clock ಹಂಗೆ ಎದ್ದಿದ್ದೆ. ನಿಧಿ ಸ್ಕೂಲಲ್ಲಿ POP ಇತ್ತು, ಅಂದರೆ ಪೇರೆಂಟ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಬೆಚ್ಚಗಿರೋಂಥ ನೀರನ್ನ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತೀನಿ. ನಂತರ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ನಾನು ಡ್ರೈ ಫ್ರೂಟ್ಸ್ ನೈಟೇ ಹಾಕಿರ್ತೀನಿ ಅಲ್ವಾ, ಅದನ್ನು ಸಿಪ್ಪೆಲ್ಲ ರಿಮೂವ್ ಮಾಡಿ ಅದನ್ನು ಸ್ವಲ್ಪ ತಿಂತೀನಿ. ನಾನು ಇಲ್ಲಿ ಬಾದಾಮಿ, ವಾಲ್ನಟ್ಸ್ ಮತ್ತು ದ್ರಾಕ್ಷಿನ ತೊಗೊಂಡಿದ್ದೀನಿ. ಜಾಸ್ತಿ ನನಗೆ ಡ್ರೈ ಫ್ರೂಟ್ಸ್ ಹಾಕಿರೋದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಲಿ ನಾನು ಡ್ರೈ ಫ್ರೂಟ್ಸ್ನ ತೊಗೊತೀನಿ. ನಂತರ ನಿಧಿನ ಎದ್ದೇಳಿಸ್ಬಿಟ್ಟು ಸ್ಕೂಲಿಗೆ ರೆಡಿ ಮಾಡ್ತೀನಿ. ಯೂಶ್ವಲ್ ಆಗಿ ನನಗೆ ಅಡುಗೆ ಮನೆ ಕೆಲಸ ಏನೂ ಇರೋದಿಲ್ಲ. ಹಾಗಾಗಿ ನಿಧಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದೇ ಒಂದು ಕೆಲಸ ಇರುತ್ತೆ. ಸೊ ಅವಳನ್ನು ಎದ್ದೇಳಿಸಿ ಅವಳನ್ನು ರೆಡಿ ಮಾಡಿ ನಾನು ಸ್ಕೂಲಿಗೆ ಕಳಿಸ್ತೀನಿ. ನಂತರ ನಾನು 9 o'clockಗೆ ಒಂದು ಲೋಟ ಹಾಲನ್ನ ಕುಡಿತೀನಿ. ಹಾಲಿಗೆ 1 ಸ್ಪೂನಷ್ಟು ಪೌಡರ್ ಸಜೆಸ್ಟ್ ಮಾಡಿರ್ತಾರಲ್ವ ಡಾಕ್ಟರ್ ಹೇಳಿರೋದು, ಆ ಪೌಡರ್ನ ಹಾಕ್ಕೊಂಡು 1 ಲೋಟ ಹಾಲನ್ನ ತಗೋತೀನಿ ಬೆಳಿಗ್ಗೆ 9 o'clockಗೆ. ನಂತರ ಸ್ಕೂಲಿಗೆ ನಿಧಿನ ಅಪ್ಪನೇ ಡ್ರಾಪ್ ಮಾಡ್ತಾರೆ. ಸೊ ಅವಳನ್ನು ಕಳಿಸ್ಬಿಟ್ಟು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಶಾವಿಗೆ ಬಾತು ಮತ್ತು ಡ್ರೈ ಫ್ರೂಟ್ಸ್ ಲಡ್ನ ತಗೊತಾ ಇದ್ದೀನಿ. ಮೊದಲೆಲ್ಲ ತುಂಬ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ, ಬಟ್ ಇವಾಗ ತುಂಬ ಹೊತ್ತು ಇರೋದಕ್ಕೆ ಆಗೋದಿಲ್ಲ. ಅವಾಗ ಫುಡ್ ತೊಗೊಳ್ಳೇಬೇಕನ್ಸುತ್ತೆ. ಸೊ ಹಾಗಾಗಿ 9:30 ಹಂಗೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ನಂತರ ಸ್ವಲ್ಪ ಹೊತ್ತು ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳು, ನಂದು ಏನು ಕೆಲಸಗಳಿರುತ್ತೋ ಅದನ್ನು ಮುಗಿಸ್ಕೊಂಡೆ. ಟೈಮ್ ಕೂಡ 11 o'clock ಆಗಿತ್ತು. ಮನೇಲಿ ವಾಟರ್ ಮೆಲನ್ ಕೂಡ ಕಟ್ ಮಾಡಿದ್ರು, ಹಾಗಾಗಿ ಸ್ವಲ್ಪ ವಾಟರ್ ಮೆಲನ್ನ ತಿಂತಾ ಇದ್ದೀನಿ. ನಂತರ ರೆಡಿಯಾಗಿ ನಿಧಿ ಸ್ಕೂಲಲ್ಲಿ 11:30 ಹಂಗೆ POP ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನಿಧಿ ಸ್ಕೂಲ್ ಹತ್ರ. ಅಂದರೆ ಬರಲೇಬೇಕು ಅಂತ ಕಂಡೀಷನ್ ಕೂಡ ಇತ್ತು, ಮಿಸ್ ಮಾಡೋ ಆಗಿರಲಿಲ್ಲ. ಇವತ್ತು ಆ್ಯಕ್ಚುಲಿ ನಾನು ಹಾಸ್ಪಿಟಲ್ ಕೂಡ ಹೋಗಬೇಕಿತ್ತು. ಹಾಸ್ಪಿಟಲ್ಗೆ ಹೋಗೋದನ್ನ ಮಧ್ಯಾಹ್ನ ಹೋದ್ರಾಯ್ತು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾನು ಮತ್ತು ವಿನಯ್ ಅವರು ಇಬ್ಬರು ನಿಧಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. Where is our country? Very good. Parts of the bird. Crown, head, tail, wing, eye. ಅವ್ರು ಕ್ವೆಶನ್ ಕೇಳಿದ್ದೇನೆ. ಕ್ವೆಶನ್ ಕೇಳು. Far near. Very good. ಸ್ಕೂಲಲ್ಲಿ ಮಕ್ಕಳಿಗೆ ಏನೆಲ್ಲ ಕಲಿಸಿರ್ತಾರೋ ಅದ್ರ ಬಗ್ಗೆ ಒಂದೊಂದು ಟಾಪಿಕ್ ಕೊಟ್ಬಿಟ್ಟು ಪೇರೆಂಟ್ಸ್ ಯಾರಾದರೂ ಬಂದು ಕ್ವಶನ್ ಕೇಳಿದರೆ ಮಕ್ಕಳು ಆನ್ಸರ್ ಮಾಡಬೇಕು. ಆ ರೀತಿಯಾಗಿ ಎಲ್ಲ ಮಕ್ಕಳನ್ನು ಪ್ರಿಪೇರ್ ಮಾಡಿರ್ತಾರೆ. ನಿಧಿಗೆ ಆಪೋಸಿಟ್ ವರ್ಡ್ಸ್ನ ಕೊಟ್ಟಿದ್ರು. ಏನಂದರೆ ನಿಧಿ ಮುಂಚೆ ಎಲ್ಲ ಬೆಂಗಳೂರು ಸ್ಕೂಲಲ್ಲಿ ಓದಿದ್ದು ಅಲ್ವಾ, ಸೊ ಅವಳಿಗೆ ಜಾಸ್ತಿ ಸಿಲೆಬಸ್ ಇರಲಿಲ್ಲ. ಬಟ್ ಇವಾಗ ದಾವಣಗೆರೆ ಸ್ಕೂಲಲ್ಲಿ ಬಂದು ಶಿಫ್ಟ್ ಆದಮೇಲೆ ಈಗ ಒಂದು 2 months ನಿಧಿ ದಾವಣಗೆರೆ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಸೊ ಅಲ್ಲಿಗೆ ಶಿಫ್ಟ್ ಆದಾಗಿಂದ ಏನಂದರೆ ಇವ್ರದ್ದು ಹೆವಿ ಸಿಲೆಬಸ್ ಇದೆ. ಸೊ ಮಕ್ಕಳಿಗೆ ಏನಂದರೆ ಸಿಕ್ಕಾಬಟ್ಟೆ ಸಿಲೆಬಸ್ ಇರೋದ್ರಿಂದ ಏನು ಕಲಿಬೇಕು ಏನು ಬಿಡಬೇಕು ಅನ್ನೋ ರೇಂಜಿಗೆ ಇವರು ಸಿಲೆಬಸ್ನ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಆ್ಯಕ್ಟಿವಿಟಿ ಬೇಸ್ಡ್ ಇತ್ತು, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋತಾ ಇದ್ಲು. ಇಲ್ಲಿ ಹಾಗಲ್ಲ, ಮಕ್ಕಳೆಲ್ಲ ರ್ಯಾಂಡಮ್ ಆಗಿ ಬಾಯಟ್ ಮಾಡಿಬಿಡ್ತಾರೆ. ಬಾಯಟ್ ಮಾಡಿ ಅದು ಕ್ವಶನ್ ಕೇಳಿದ್ಕೆ ಆನ್ಸರ್ ಮಾಡ್ತಾರೆ. ಸೊ ನಮಗೆ ಅನ್ನಿಸ್ತಾ ಇತ್ತು, ಅಯ್ಯೋ ನಿಧಿಗೆ ಎಷ್ಟೊಂದು ಕಷ್ಟ ಆಗ್ತಿದೇನೋ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಸಿಲೆಬಸ್ ನೋಡಿ ನಮಗೆ ಶಾಕ್ ಆಗ್ತಾ ಇತ್ತು, ಅಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ. ನಿಧಿದು ಸ್ಕೂಲ್ಗೆ ಹೋಗೋಕ್ಕೆ ಇವಾಗ ಒಂದೇ ಕಂಪ್ಲೇಂಟು, ಏನಂದರೆ ನಿಧಿ ಸ್ಕೂಲಲ್ಲಿ ಆಟ ಆಡೋದಕ್ಕೆ ಬಿಡಲ್ಲ ಮಮ್ಮಿ ಅಂತ. ಸೊ ಮನೆ ಹತ್ರನೂ ಮಕ್ಕಳು ಇಲ್ಲದೆ ಇರೋ ಕಾರಣ ಅವಳಿಗೆ ಸಿಕ್ಕಾಬಟ್ಟೆ ಯಾವಾಗ ನೋಡಿದ್ರು ಓದೋದೇ ಆಗ್ತಾ ಇದೆ.
ಸೊ ನಾವು ಸ್ಕೂಲಲ್ಲಿ ಕೂಡ ಅದನ್ನೇ ಕಂಪ್ಲೇಂಟ್ ರೈಸ್ ಕೂಡ ಮಾಡಿದ್ವಿ, ನೀವು ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡಬೇಕು, ಯಾಕಂದರೆ ನೀವು ಬೆಳಿಗ್ಗೆ 10 o'clock-ಇಂದ 3 o'clock-ವರೆಗೂ ನಿಮಗೆ ಸ್ಕೂಲ್ ತೊಗೊಳೋದ್ರಿಂದ ಸೊ ಮಕ್ಕಳು ಕೂಡ ಓದು ಅಂದರೆ ತುಂಬಾ ಬರ್ಡನ್ ಆಗುತ್ತೆ, ಸ್ವಲ್ಪ ಹೊತ್ತು ಗೇಮ್ಸಿಗೆ ಕೂಡ ಬಿಡಿ ಅಂತ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ತುಂಬ ಜನ ಪೇರೆಂಟ್ಸ್ ಕಂಪ್ಲೇಂಟ್ ಕೂಡ ಅದೇ ಆಗಿತ್ತು, ಏನಂದರೆ ಆಟ ಆಡೋದಕ್ಕೆ ಬಿಡ್ತಾ ಇಲ್ಲ. ಸೊ ನೀವು ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡಿ ಅಂತಲೇ ತುಂಬ ಜನ ಪೇರೆಂಟ್ಸು ಅಲ್ಲಿ ಅವ್ರಿಗೆ ಕಂಪ್ಲೇಂಟ್ ರೈಸ್ ಕೂಡ ಮಾಡಿದರು. ಹಾಗೆ ಸ್ಕೂಲಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ, ಹೇಗೆಲ್ಲ ಓದಿಸ್ತಾರೆ, ಹಾಗೆ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಟ್ಟರು. ನಿಧಿ ಈ ಸ್ಕೂಲಿಗೆ ಅಡ್ಜಸ್ಟ್ ಆಗ್ತಾಳೋ ಇಲ್ವೋ ಅನ್ನೋದೊಂದು ಟೆನ್ಷನ್ ಇತ್ತು, ಬಟ್ ನಿಧಿ ತುಂಬ ಬೇಗನೆ ಅಡ್ಜಸ್ಟ್ ಆದ್ಲು. ಸೊ ನಂತರ ನಾವು ಮನೆ ಬರೋಷ್ಟರಲ್ಲಿ 12:30 ಆಗಿತ್ತು. ಅಮ್ಮ ಕೂಡ ಸ್ವಲ್ಪ ಫ್ರೂಟ್ಸ್ನೆಲ್ಲ ಸಿಪ್ಪೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ರು. ಬಂದ ತಕ್ಷಣ ಸ್ವಲ್ಪ ಹೊಟ್ಟೆ ಹಸು ಕೂಡ ಆಗಿತ್ತು ಅಲ್ವಾ, ನಾನು ಮತ್ತು ನಿಧಿ ಇಬ್ಬರು ಸೇರಿ ಪೊಮೊಗ್ರನೇಟ್ ಫ್ರೂಟ್ಸ್ನ ಇಬ್ಬರು ತಿಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಯಾಕಂದರೆ ಆಚೆ ಹೋಗಿ ಬಂದ ತಕ್ಷಣ ತುಂಬಾ ಸುಸ್ತಾಗಿರೋ ಥರ ಫೀಲ್ ಅನಿಸುತ್ತೆ, ಹಾಗಾಗಿ ರೆಸ್ಟ್ ಮಾಡಿದೆ. ಅಷ್ಟರಲ್ಲೇ ಅಮ್ಮ ಊಟಕ್ಕೆ ಕೂಡ ರೆಡಿ ಮಾಡಿದರು. ಇವತ್ತು ರೊಟ್ಟಿ, ಹೀರೆಕಾಯಿ ಪಲ್ಯ, ಕರ್ಡ್, ಹಾಗೆ ಒಂದು ಎಗ್ಗು, ಹಾಗೆ ಕುಕುಂಬರು ಮತ್ತು ಗಜರಿನ ತಗೊತಾ ಇದ್ದೀನಿ ಇವತ್ತು ಊಟಕ್ಕೆ ಅಂತ ಹೇಳಿಬಿಟ್ಟು. ನಾನು ಊಟ ಮುಗಿಸಿ ರೆಡಿ ಆಗೋಷ್ಟರಲ್ಲಿ ಅಮ್ಮ ಕೂಡ ನಿಧಿಗೆ ಊಟ ಮಾಡಿಸಿ ಅವಳನ್ನು ಕೂಡ ರೆಡಿ ಮಾಡಿದರು. ಏನಂದರೆ ಮಧ್ಯಾಹ್ನ ಅವಳು ಏನಾದರೂ ಮನೇಲಿದ್ದರೆ ನಮ್ಮ ಜೊತೆ ಹಾಸ್ಪಿಟಲ್ ಬರಲೇಬೇಕು, ಹಾಗಾಗಿ ಅವಳಿಗೆ ಅಮ್ಮನೇ ಊಟ ಮಾಡಿಸಿ ರೆಡಿ ಮಾಡಿದರು. ಹಾಗೆ ಮಧ್ಯಾಹ್ನ ನನಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಇರುತ್ತೆ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೂಡ ತಗೊಂಡೆ. ನಾನು ಕೂಡ ರೆಡಿಯಾಗಿ, ಸೊ ನಾನು, ವಿನಯ್ ಅವರು ಮತ್ತು ನಿಧಿ 3 ಜನ ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು. ಯೂಶ್ವಲಾಗಿ ಬೆಳಗ್ಗೆನೇ ಹೋಗ್ತಿದ್ದೆ. ನಿಧಿಗೆ ಇವತ್ತು ಸ್ಕೂಲಲ್ಲಿ ಹೋಗಲೇಬೇಕಿತ್ತು ಪೇರೆಂಟ್ಸ್ ಅಂತ ಹೇಳಿಬಿಟ್ಟು ಲೇಟ್ ಆಯಿತು. ನಂತರ ಎಲ್ಲರೂ 3 ಜನನೂ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನಿಧಿಗೆ ಹಾಸ್ಪಿಟಲ್ಗೆ ಬರುವಾಗ ತುಂಬಾ ಖುಷಿ. ಏನಕ್ಕೆ ಅಂದರೆ ಅವಳು ಇವತ್ತು ನಮ್ಮ ಜೊತೆ ಬರ್ತಾ ಇದ್ದಾಳೆ ಹೊರಗಡೆ ಅನ್ನೋದೇ ಖುಷಿ. ಅಂದರೆ ಯೂಶ್ವಲಾಗಿ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಲ್ಲ. ಅಮ್ಮನ ಮನೆಗೆ ಬಂದಾಗಿಂದ ಅವ್ರ ಡ್ಯಾಡಿ ಬರಬೇಕು, ಅವಳು ಆಚೆ ಹೋಗಬೇಕು, ಇಲ್ಲ ಅಪ್ಪನ ಜೊತೆ ಜಾಸ್ತಿ ಆಚೆ ಹೋಗಲ್ಲ. ಸ್ಕೂಲಿಗೆ ಹೋಗಿ ಬರ್ತಾಳೆ, ಇಲ್ಲ ಏನಾದರೂ ತೊಗೊಂಬರೋದಿದ್ರೆ ಅಷ್ಟೇ ಅವಳು ಆಚೆ ಹೋಗ್ತಾಳೆ. ಅದರ್ವೈಸ್ ಅವ್ರ ಪಪ್ಪನಾದರೆ ಕೇಳ್ತಾಳೆ, ಪಪ್ಪ ರೌಂಡ್ ಹಾಕ್ಸು, ಕರ್ಕೊಂಡು ಹೋಗು ಆಚೆ ಅಂತ. ಯೂಶ್ವಲಾಗಿ ಅಪ್ಪನ ಕೇಳಲ್ಲ, ನಮ್ಮಪ್ಪನ. ಸೊ ಹಾಗಾಗಿ ಅವಳು ಅವ್ರ ಡ್ಯಾಡಿ ಬಂದಾಗೆ ಆಚೆ ಹೋಗೋದು ಅಲ್ವಾ. ಇವತ್ತು ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗ್ತಿದ್ದೀವಿ. ಅವಳು ತುಂಬಾ ಖುಷಿಯಾಗಿದ್ಲು. ಹಾಗೆ ಅವಳಿಗೂ ಕೂಡ ಅವಳಿಗೆ ಜೊತೆಗೆ ಆಟ ಆಡೋದಕ್ಕೆ ತಂಗಿನೋ ತಮ್ಮನೋ ಬರ್ತಾರೆ ಅನ್ನೋದೊಂದು ಖುಷಿ. ಸೊ ಅವಳು ಯಾವಾಗಲೂ ಕೇಳ್ತಾ ಇರ್ತಾಳೆ, ಮಮ್ಮಿ ನಮ್ಮ ಮನೆಗೆ ಇನ್ನು ಪಾಪು ಯಾವಾಗ ಬರುತ್ತೆ, ಎಷ್ಟು ದಿನ ವೆಯ್ಟ್ ಮಾಡಬೇಕು, ನನಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಅಂತ. ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ. ಸೊ ಅವ್ರಿಗೆ ಯಾವಾಗ ಬರುತ್ತೆ, ಯಾವಾಗ ನಾವು ನೋಡ್ತೀವಿ ಅನ್ನೋ ಕ್ಯೂರಿಯಾಸಿಟಿನೇ ಜಾಸ್ತಿ ಇರುತ್ತೆ. ನಿಧಿಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ, ಯಾವಾಗ ಬರುತ್ತೆ ನಮ್ಮ ಮನೆಗೂ ಚಿಕ್ಕ ಪಾಪು ಅಂತ ಹೇಳಿಬಿಟ್ಟು. ನಾನು ದಾವಣಗೆರೆ ಬಂದ ಮೇಲೆ ನಂದಿನಿ ಆಸ್ಪತ್ರೆಯಲ್ಲಿ ನಾನು ಚೆಕ್ ಮಾಡಿಸ್ತಾ ಇದ್ದೀನಿ. ಸೊ ಹಾಸ್ಪಿಟಲ್ ಕೂಡ ಬಂದು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದ್ವಿ. ಈಗ ಗ್ಯಾರೇಜ್ ಹತ್ರ ಬಂದಿದ್ದೀವಿ. ಬರುವಾಗ ಮನೆ ಹತ್ರ ಕಾರ್ನ ನಿಲ್ಲಿಸಿರ್ತೀವಿ ಅಲ್ವಾ. ಸೊ ಆಗ ಇಲ್ಲಿ ಕಾರ್ದು ವಯರ್ನ ಕಡ್ದುಬಿಟ್ಟಿದೆ. ಅಪ್ಪ ಬರುವಾಗ ಟೆಂಪ್ರವರಿ ರೆಡಿ ಮಾಡಿಕೊಟ್ಟಿದ್ರು, ಹಾಗೆ ತಗೊಂಡು ಬಂದಿದ್ವಿ. ಈಗ ಹೋಗುವಾಗ ಒಂದು ಯಾವುದೋ ಗ್ಯಾರೇಜ್ ಸಿಕ್ತು, ಸೊ ಅಲ್ಲೇ ನಿಲ್ಲಿಸ್ಬಿಟ್ಟು ತೋರಿಸ್ತಾ ಇದ್ದೀವಿ. ಸೊ ಏನಾಯಿತು ಅಂದರೆ ಅವ್ರ ಗ್ಯಾರೇಜ್ ಅವರು ನೋಡ್ಕೊಂಡು ಮಾಡೋದು ಬಿಟ್ಟು ಒಂದು ಚಿಕ್ಕ ಕೆಲಸನ ದೊಡ್ಡ ಕೆಲಸನೇ ಮಾಡಿಬಿಟ್ರು. ಅದನ್ನು ಮಿಸ್ ಆಗಿ ಬೇರೆ ಬೇರೆ ವಯರ್ನ ಜೋಡಿಸ್ಬಿಟ್ಟಿದ್ದಾರೆ. ಗಾಡಿ ಸ್ಟಾರ್ಟೇ ಆಗ್ತಾ ಇಲ್ಲ, ಹಾಗಾಗಿ ಒಂದು 2 days ಟೈಮ್ ಬೇಕು ಅಂತ ಕೇಳಿದರು. ಹಾಗಾಗಿ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಮನೆಯಲ್ಲಿ ಅಪ್ಪ ಶುಗರ್ ಕೇನ್ ಜ್ಯೂಸ್ನ ತೊಗೊಂಡು ಬಂದಿಟ್ಟಿದ್ರು. ನನಗೂ ಕೂಡ ತುಂಬ ದಿನಗಳಾಗಿತ್ತು ಕಬ್ಬಿನ ಹಾಲು ಕುಡಿದು, ಹಾಗಾಗಿ ನಾನು ಕೂಡ ಸ್ವಲ್ಪ ಕಬ್ಬಿನ ಹಾಲನ್ನ ಕುಡಿದು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ನಂತರ ಮನೆ ಹತ್ರದಲ್ಲಿರೋಂತಹ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ನಿಧಿ ಇವಾಗ ಸ್ವಲ್ಪ ಜಾಸ್ತಿ ಹಠ ಮಾಡ್ತಾ ಇದ್ದಾಳೆ. ಸೊ ಹಾಗಾಗಿ ಒಂದು ದಾರನಾದರೂ ಹಾಕ್ಸೋಣ ಅಂತ ಹೇಳಿಬಿಟ್ಟು ನಿಧಿನೂ ಕರ್ಕೊಂಡು, ಸೊ ನಾನು, ಅಮ್ಮ ಮತ್ತು ನಿಧಿ 3 ಜನನೂ ದೇವಸ್ಥಾನಕ್ಕೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ದೇವ್ರ ಹತ್ರನೇ ಒಂದು ದಾರ ಹಾಕ್ತಾರೆ. ಸೊ ಅದನ್ನು ದಾರ ಹಾಕಿಸ್ತಾ ಇದ್ದೀನಿ. ಏನಂದರೆ ನಿಧಿ ಸುಮ್ಮನೆ ಹಠ ಮಾಡ್ತಾ ಇದ್ದಾಳೆ, ಸುಮ್ಮನೆ ಅಳೋದು, ಸುಮ್ಮನೆ ಜಗಳ ತೆಗಿಯೋದು, ತುಂಬಾ ಹಠ ಮಾಡ್ತಾ ಇದ್ಲು. ಸೊ ಅವಳಿಗೆ ಒಂದು ದಾರ ಕಟ್ಟಿಸಿದೆ, ಅದು ಕೆಳಗಡೆ ಬೀಳಿಸ್ಕೊಂಡಿದ್ಲು, ಹಾಗಾಗಿ ಇನ್ನೊಂದು ದಾರ ಕಟ್ಟಿಸ್ತಾ ಇದ್ದೀನಿ. ಅಂದರೆ ಏನೋ ಒಂದು ನಂಬಿಕೆ, ಮಕ್ಕಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ತಿರ್ತಾರೆ, ಚಿಕ್ಕ ಮಕ್ಕಳು ಹಠ ಮಾಡ್ತಾ ಇರ್ತಾರೆ. ಸೊ ನನಗೆ ದೇವರಲ್ಲಿ ನಂಬಿಕೆ ಇರೋದ್ರಿಂದ ನನಗೆ ಏನೋ ಒಂಥರ ಸಮಾಧಾನ. ಅವಳು ಎಲ್ಲೇ ಅಡ್ಡಾಡಿದ್ರು ಕೂಡ ಒಂದು ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ನಾನು ಅವಳಿಗೆ ದಾರ ಹಾಕಿಸಿದ್ದೆ.
ಹಾಗೆ ತಲೆಯಲ್ಲಿ ಯಾವುದೇ ಒಂದು ಟೆನ್ಷನ್ ಇದ್ದರೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನಸ್ಸು ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಹಾಗಾಗಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆ ಬರೋಷ್ಟರಲ್ಲಿ 6 ಆಗಿತ್ತು. ನನಗೆ 8.5 ತಿಂಗಳು ಇರುವಾಗಲೇ ಅಮ್ಮ ಜೀರಿಗೆ ಕಷಾಯನ ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಹೇಳಿದರು. ಸೊ ಹಿರಿಯವರು ಮನೇಲಿದ್ದರೆ ಆಲ್ಮೋಸ್ಟ್ ಆಗಿ 8-9 ಮಂತ್ಸಿಂದನೇ ಜೀರಿಗೆ ಕಷಾಯ ಕುಡಿಯೋದಕ್ಕೆ ಹೇಳ್ತಾರೆ. ಸೊ ಜೀರಿಗೆ ಕಷಾಯನ ಕುಡಿಯೋದ್ರಿಂದ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ 8-9 ಮಂತಲ್ಲಿ ಏನಾಗುತ್ತೆ ಅಂದರೆ ನಾವು ಏನೇ ಊಟ ತಿಂದಿದ್ರು ಕೂಡ ಅದು ಒಂಥರ ಹುಳಿದೇಗ್ ಬಂದಿರೋ ಥರ ಫೀಲ್ ಆಗುತ್ತೆ. ಈ ರೀತಿಯಾಗಿ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆ ರೀತಿಯಾದ ಯಾವುದೇ ಒಂದು ಸಮಸ್ಯೆ ಕೂಡ ಇರೋದಿಲ್ಲ. ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಫುಡ್ ನಾವು ಏನೇ ತಿಂದರೂ ಕೂಡ. ಒಂದು ಪಾತ್ರೆಗೆ ಟೀ ಲೋಟದಲ್ಲಿ 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದ ನಂತರ 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದ್ದು ಅದು 2 ಕಪ್ ಇರೋಂತಹ ನೀರು 1 ಕಪ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಅದನ್ನು ಶೋಧಿಸ್ಕೊಂಡು ಬಿಸಿ ಬಿಸಿ ಇರುವಾಗಲೇ ನಾವು ಜೀರಿಗೆ ಕಷಾಯನ ಕುಡಿಬೇಕಾಗುತ್ತೆ. ಸೊ ನಾನು ಕೂಡ ಬಿಸಿ ಬಿಸಿ ಜೀರಿಗೆ ಕಷಾಯನ ಕುಡಿತಾ ಇದ್ದೀನಿ. ನಾನು ಡೈಲಿ ವಾಕಿಂಗ್ನ ಕಂಪಲ್ಸರಿಯಾಗಿ ಮಾಡ್ತೀನಿ. 20 to 30 ಮಿನಿಟ್ಸ್ ವಾಕ್ ಮಾಡ್ತೀನಿ. ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಈ ಟೈಮಲ್ಲಿ ಡೈಲಿ ವಾಕಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಒಂದು 20 to 30 ಮಿನಿಟ್ಸ್ ಮಾಡ್ತೀನಿ. ಯೂಶಲ್ ಆಗಿ ತುಂಬ ಸುಸ್ತಾಗ್ತಿದೆ ಅಂದಾಗ ಮಾತ್ರ ಒಂದು 15 ಮಿನಿಟ್ಸ್ ನಾನು ವಾಕ್ ಮಾಡ್ತೀನಿ. ಚಿಕ್ಕ ಪುಟ್ಟ ಎಕ್ಸಸೈಸ್ ಕೂಡ ಮಾಡ್ಕೋತೀನಿ ಮನೆಯಲ್ಲಿ. ಯೂಶಲ್ ಆಗಿ ವಾಕಿಂಗ್ ಎಲ್ಲ ನಾನು ಆಚೆ ಹೋಗಲ್ಲ. ಸೊ ಒಬ್ಬಳೇ ಇರೋದ್ರಿಂದ ಟೆರಸ್ ಮೇಲೇ ನಾನು ಸ್ವಲ್ಪ ಹೊತ್ತು ಮನೆ ಹತ್ರನೇ ವಾಕಿಂಗ್ ಮಾಡ್ಕೋತೀನಿ. ನನಗೆ ಈಗ 9 ಮಂತ್ಸ್ ಆಗಿರೋದ್ರಿಂದ ಯಾಕೋ ಸ್ವೀಟ್ ತಿನ್ನಬೇಕು, ಹೋಳಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಮ್ಮನ ಜೊತೆ ಮಾತಾಡುವಾಗ ಯೂಶಲ್ ಆಗಿ ಅಮ್ಮ ಯಾಕೋ ಹೋಳಿಗೆ ತಿನ್ನಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ದೆ. ಅಮ್ಮ ಊಟಕ್ಕೆ ಅಂತ ಹೇಳಿಬಿಟ್ಟು ರಾತ್ರಿ ಹೋಳಿಗೆನೇ ರೆಡಿ ಮಾಡಿದ್ದಾರೆ. ಹೋಳಿಗೆ, ಕೋಸಂಬರಿ ಪಲ್ಯ, ಹಾಗೆ ಕರ್ಬೂಜ ಹಣ್ಣಿನ ಶೀಕರಣೆ ರೆಡಿ ಮಾಡಿದರು. ಹೊಟ್ಟೆ ತುಂಬ ಊಟ ಮುಗಿಸ್ಕೊಂಡೆ. ಊಟ ಮುಗಿಸ್ಕೊಂಡು ಒಂದು 5 ಮಿನಿಟ್ಸ್ ವಾಕ್ ಮಾಡಿ ನಂತರ ನನಗೆ ರಾತ್ರಿ ಐರನ್ ಟ್ಯಾಬ್ಲೆಟ್ನ ಕೊಟ್ಟಿರ್ತಾರೆ. ಐರನ್ ಟ್ಯಾಬ್ಲೆಟ್ನ ತಗೋತೀನಿ. 1 ಲೋಟ ಬೆಚ್ಚಗಿರೋ ಅಂಥ ನೀರಿಗೆ 1 ಸ್ಯಾಚೆಟ್ನ ಹಾಕ್ಕೊಂಡು ಕುಡಿಯೋದಕ್ಕೆ ಹೇಳಿದರು ಡಾಕ್ಟರು. ಸೊ 1 ಸ್ಯಾಚೆಟ್ನ ಹಾಕ್ಕೊಂಡು ಬೆಚ್ಚಗಿರೋ ಅಂಥ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು 1 ಲೋಟ ನೀರನ್ನ ಕುಡಿತೀನಿ. ಈ ರೀತಿಯಾಗಿ ನನ್ನ 9 ಮಂತ್ಸ್ ಡೈಲಿ ರೊಟೀನ್ ನಡೀತಾ ಇದೆ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.